ಎಲ್ರಿಗೂ ನಮಸ್ಕಾರ ರೀ. ಇವತ್ತು ವೀಕೆಂಡ್ ಇತ್ತು ರೀ. ವೀಕೆಂಡ್ ಇದ್ದಿದ್ದಕ್ಕೆ ಇವತ್ತು ಮನೇಲಿ ಊಟ ಮಾಡೋದು ಬೇಡ ಅಂತೇಳಿ ಹೊರಗಡೆ ಬಂದಿದ್ದೆ. ಇವಾಗ ಶಾಪಿಂಗ್ ಮಾಲಲ್ಲಿ ಅದೇನಿ. ಸೊ ಮನೆ ಊಟ ಅಂತ ಯಾವಾಗಲೂ ಮಾಡ್ಕೊಂಡು ತಿಂತಿರ್ತೀನಿ ಪ್ರತಿದಿನ ಸಹಿತ. ಅದಕ್ಕೆ ಇವತ್ತು ಶಾಪಿಂಗ್ ಮಾಲಲ್ಲಿ ಇದೊಂದು ರೆಸ್ಟೋರೆಂಟ್ ನೋಡಿದೆ. ಇದು ಬಂದ್ಬಿಟ್ಟು ಜಪಾನೀಸ್ ರೆಸ್ಟೋರೆಂಟ್ ಐತಿ. ಸೊ ಈ ರೆಸ್ಟೋರೆಂಟಲ್ಲಿ ನಾನು ಹೋಗ್ಬಿಟ್ಟು ಊಟ ಮಾಡ್ತೀನಿ. ಅದು ಜಪಾನೀಸ್ ಫುಡ್ ಯಾವ ಥರ ಐತೆ ಅಂತೇಳಿ ನನಗೂ ಟ್ರೈ ಮಾಡ್ಬೇಕಂತೈತಿ. ನಿಮಗೂ ತೋರಿಸ್ತೀನಿ ಈ ಜಪಾನೀಸ್ ಫುಡ್ ಯಾವ ಥರ ಇರ್ತದೆ ಅಂತೇಳಿ. ನೋಡ್ರಿ ಇದು ರೆಸ್ಟೋರೆಂಟ್ ಯಾವ ಥರ ಕಾಣ್ತೈತಿ. ಇದ್ರ ಹೆಸರು ಬಂದ್ಬಿಟ್ಟು ಸುಶಿರೋ ಅಂತೇಳಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಕಾಣ್ತೈತಿ ಅಂತೇಳಿ. ನೋಡ್ರಿ ಎಂಟ್ರೆನ್ಸಲ್ಲಿ ಈ ಥರ ಐತಿ. ಒಳಗಡೆ ಹೋದ್ರೆ ಈಗ ಈ ಥರ ಕಾಣ್ತೈತಿ ನೋಡ್ರಿ ರೆಸ್ಟೋರೆಂಟು. ಏನು ಭಾರಿ ಐತ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ, ಈಗ ಇದೆಲ್ಲ ಫುಡ್ ಯಾವ ಥರ ಹೋಗ್ತಿರ್ತೈತಿ. ಸ್ಟಾರ್ಟಿಂಗ್ ಈಗ ಈ ಥರ ಹೋಗ್ತಿರ್ತೈತಿ. ಒಂಥರ ರೈಲ್ವೆ ಡಬ್ಬಿ ಇದ್ದಂಗೆ ಎಲ್ಲ ಟೇಬಲ್ ಹತ್ರ ಇದೇ ಥರ ಹೋಗ್ತಿರ್ತೈತಿ ಕಂಟಿನ್ಯೂ. ಅವಾಗ ನೋಡ್ರಿ ಒಳಗಡೆ ಯಾವ ಥರ ಕಾಣ್ತೈತಿ. ಭಾರಿ ಅಂದ್ರೆ ಭಾರಿ ಐತಲ್ಲ, ಫುಲ್ ಮಸ್ತ್ ಐತೆ ನೋಡ್ರಿ. ನಾನು ಜಪಾನೀಸ್ ಫುಡ್ ತಿಂದಿರೋದು ಹತ್ತತ್ರ ಒಂದು 3 ಸಲ ತಿಂದೀನಿ. ಬಟ್ ಈ ಸರಿನೂ ಸಹಿತ ಟ್ರೈ ಮಾಡಿ ನೋಡ್ಬೇಕಂತೈತಿ. ನಿಮಗೂ ತೋರಿಸ್ತೀನಿ ಇದು ಯಾವ ಥರ ಫುಡ್ ಇರ್ತೈತೆ ಅಂತೇಳಿ. ಇವಾಗ ನಮಗೆ ಏನೇ ಒಂದು ಫುಡ್ ಆರ್ಡರ್ ಮಾಡ್ಬೇಕಂದ್ರೆ ರೀ, ಇಲ್ಲಿ ನೋಡ್ರಿ ಈ ಥರ ಒಂದು ಟ್ಯಾಬ್ ಇರ್ತೈತಿ. ಇದರಿಂದ ನಾವಿಲ್ಲಿ ನಮಗೆ ಏನು ಬೇಕಲ್ಲ ಅದು ಆರ್ಡರ್ ಮಾಡೋದಿರ್ತೈತಿ. ಇಲ್ಲಿ ನೋಡ್ರಿ ಈಗ ಚೈನೀಸ್ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜು, ಜಪಾನೀಸು, ಕೊರಿಯನ್ ಇಷ್ಟೆಲ್ಲ ಲ್ಯಾಂಗ್ವೇಜ್ ಇರ್ತೈತಿ. ನಮಗೆ ಯಾವ್ದು ಬೇಕಲ್ಲ ಅದನ್ನು ಚೂಸ್ ಮಾಡ್ಬೋದು. ಇವಾಗ ನೋಡ್ರಿ ನಾನು ಇಂಗ್ಲೀಷ್ ಕ್ಲಿಕ್ ಮಾಡಿದ್ರೆ ಇದು ಪ್ರತಿಯೊಂದು ಸಹಿತ ನಾವು ಇಂಗ್ಲೀಷಲ್ಲಿ ಆಗ್ಬಿಡ್ತೀವಿ ಇವಾಗ. ಸೊ ಏನು ಭಾರಿ ಐತೆ ನೋಡ್ರಿ. ಇಲ್ಲಿ ನಮಗೆ ಯಾವ ಲ್ಯಾಂಗ್ವೇಜ್ನೇ ಬೇಕಲ್ಲ ಆ ಲ್ಯಾಂಗ್ವೇಜ್ನ ತೊಗೊಂಡ್ಬಿಟ್ಟು ಈಗ ಈ ಥರ ಆರ್ಡರ್ ಮಾಡ್ಬೋದು. ಇಲ್ಲೂ ಸಹಿತ ಈಗ ಟೈಪ್ಸ್ ಆಫ್ ಇರೋಂಥ ಫುಡ್ ಐತಲ್ಲ ಅದನ್ನು ಚೂಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇವ್ರದ್ದೇ ನೋಡ್ರಿ ಸುಶಿ ಅಂತ ಐತಿ. ಇದು ಕ್ಲಿಕ್ ಮಾಡಿದ್ರೆ ಇದರಲ್ಲೂ ಸಹಿತ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಈಗ ಚೂಸ್ ಮಾಡ್ಕೋಬೋದು. ಅದ್ರ ಪ್ರೈಸ್ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ಇದೇನೋ ಶೆಫ್ ರೆಕಮೆಂಡೆಡ್ ಅಂತ ಕುಕ್ಡ್ ಫುಡ್ ಇದು. ಓಕೆನಾ, ಕೆಲವೊಂದು ರಾ ಫುಡ್ ಸಿಗ್ತೈತಿ ಇಲ್ಲಿ. ಅದಕ್ಕೆ ಇದು ಕುಕ್ಡ್ ಫುಡ್ ಬೇಕಾ ನಿಮಗೆಲ್ಲ ರಾ ಫುಡ್ ಬೇಕನ್ನೋದು ಇರ್ತೈತಿ. ಸೊ ನಾವು ಇವಾಗೆಲ್ಲ ಇಲ್ಲಿ ಆರ್ಡ್ರ್ ಮಾಡಬೇಕು. ಇಲ್ಲಿ ಆರ್ಡ್ರ್ ಮಾಡಿದ್ದೆಲ್ಲ ಈಗ ಇಲ್ಲೆಲ್ಲ ಲಿಸ್ಟಲ್ಲಿ ಬರುತ್ತಾ. ಆಮೇಲೆ ಇಲ್ಲಿ ನಾವು ಬರೀ 4 ಆರ್ಡ್ರ್ ಮಾಡಬೇಕಾಗುತ್ತೆ. 4 ಆರ್ಡ್ರ್ ಮಾಡಿದಾಗ ಇಲ್ಲಿ ಇದೇನು ರೈಲ್ವೆ ಡಬ್ಬಿ ಇದ್ದಂಗೆ ಹೊಂಟವಲ್ಲ ಇಲ್ಲ ಪ್ರತಿಯೊಂದು ಹಂಗೆ ಇಲ್ಲಿ ಮೇಲ್ಗಡೆಯಿಂದ ಸಹಿತ ಬಂದು ನಮ್ಗೆ ಊಟ ಇಲ್ಲಿ ಕೊಡ್ತೈತಿ. ಇದನ್ನು ಆರ್ಡ್ರ್ ಮಾಡಿರೋದು ನೆಕ್ಸ್ಟ್ ಬರ್ತೈತಲ್ಲ ಫುಡ್ ಅದು ಹೆಂಗೆ ಬರ್ತೈತೆ ಅನ್ನೋದು ನಿಮಗೆ ತೋರಿಸಿ ನೋಡ್ರ. ಇವೆಲ್ಲ ಟೇಬಲಿಗೆ ರೀ ಇಲ್ಲೆಲ್ಲ ಈಗ ಸೈಡ್ ಒಂದು ಡ್ರಾವರ್ಸ್ ಕೊಟ್ಟಿರ್ತಾರೆ. ಈ ಥರದ್ದು ಡ್ರಾವರ್ ಇರ್ತೈತಿ. ಇದೇ ನಾವೀಗ ಹಿಂಗೆ ತೆಗೆದ್ರೆ ಇಲ್ಲಿ ಚಾಪ್ಸ್ಟಿಕ್ ಇರ್ತೈತಿ. ಆಮೇಲೆ ಈಗ ಪೇಪರ್ ನ್ಯಾಪ್ಕಿನ್ನು, ಆಮೇಲೆ ಇಲ್ಲಿ ಸ್ಪೂನ್ ಇರ್ತೈತಿ. ಇದು ಈಗ ಟೂತ್ ಪಿಕ್ ಇರುತ್ತಲ್ಲ ಅದೂ ಇರುತ್ತಾ. ಸೊ ಇಷ್ಟೆಲ್ಲ ಆಪ್ಷನ್ ಇರ್ತೈತಿ ನೋಡ್ರಿ ಒಳಗಡೆ. ಏನು ಸಾಕಾಗೈತೆ ನೋಡ್ರಿ. ಇಲ್ಲೆಲ್ಲ ಪ್ರತಿಯೊಂದು ಟೇಬಲ್ಗೂ ಸಹಿತ ಈಗ ಅವಾಗ ನೋಡ್ರಿ ಅವ್ರು ತೊಗೋತಾ ಇದಾರಲ್ಲ ಆ ಥರ. ಸೊ ಎಲ್ಲ ಟೇಬಲ್ ಮುಂದ್ಗಡೆನೂ ಸಹಿತ ಈ ಥರ ಇರ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಇದೊಂದು ಬರಗದೈತೆ ನೋಡ್ರಿ. ನೋಡ್ರಿ ಈಗ ಅದು ಹೆಂಗೆ ಬಂತು ನೋಡ್ರಿ. ಯಪ್ಪೋ ಏನು ಭಾರಿ ಟೆಕ್ನಿಕ್ ಯೂಸ್ ಮಾಡ್ತು ನೋಡ್ರಿ. ಅದು ಏನೈತಲ್ಲ ಅಲ್ಲಿ ಗೇಟು, ಅದು ಗೇಟ್ ಓಪನ್ ಆಗುತ್ತಾ. ಓಪನ್ ಆದ ತಕ್ಷಣ ಹಿಂಗೆ ಬರ್ತೈತೆ ನೋಡ್ರಿ ನಮ್ಮ ಹತ್ರ. ಏನು ಖತರ್ನಾಕ್ ಸಿಸ್ಟಮ್ ಐತ್ರಿ. ಎಂತಿಂಥದ್ದು ಇರ್ತಾವೆ ರೀ ರೆಸ್ಟೋರೆಂಟ್ ಇಲ್ಲಿ. ಇಲ್ಲಿ ನೋಡ್ರಿ ಈ ಥರ ಕಾಣ್ತೈತಿ. ಇದು ಸ್ಟ್ರಿಂಪು. ಈಗ ಈ ಕಡೆ ಅಂತ ನೋಡ್ರಿ ಇದು ಏನು ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಫುಡು. ಯಪ್ಪೋ ಮತ್ತೊಂದು ಬಂತು ನೋಡ್ರಿ ಇವಾಗ ಫುಡ್. ಇಲ್ಲಿ ನೋಡ್ರಿ ಈಗ ಇದು ಈ ಥರ ಕಾಣ್ತೈತಿ. ಈಗ ಟೇಬಲ್ ಮೇಲೆ 3 ಊಟ ಬಂದವು ನಮ್ಮವು. ಇನ್ನೂ ಯಾವ್ಯಾವ ಆರ್ಡ್ರ್ ಮಾಡಿನಲ್ಲ ಮತ್ತೆಲ್ಲ ಇದೇ ಥರ ಬರ್ತಿರ್ತೈತಿ ಇಲ್ಲಿ. ಇಲ್ಲಿ ನೋಡ್ರಿ ಈಗ 4 ಥರದ್ದು ಊಟ ಆರ್ಡ್ರ್ ಮಾಡಿದ್ವಿ. ಚಿಕ್ಕದವ ಎಲ್ಲನೂ ಸಹಿತ. ಬಟ್ ಖತರ್ನಾಕ್ ಕಾಣ್ತೈತಿ ನೋಡ್ರಿ. ಏನು ರೀ ಒಂದ್ರಕ್ಕಿಂತ ಒಂದು ಭಾರಿ ಹೆಂಗೆ ಕಾಣಕತ್ತಾವ ನೋಡ್ರಿ. ಈಗ ಮತ್ತು ರೈಸ್ ಯಾವ ಕೆಳಗಡೆ ಮಾತ್ರ ರೈಸು, ಮೇಲ್ಗಡೆ ಮಾತ್ರ ವೆರೈಟಿ ಇರೋವಂಥ ಎಲ್ಲ ಮೀಟು. ಇದು ನೋಡ್ರಿ ಈಗ ಇದು ಹೆಂಗೈತಿ. ಈಗ ಒಂಥರ ಫಿಶ್ ಬಾಲ್ ಅಂತಾರೆ ಅದಕ್ಕೇನೋ ಅಂತಾರೆ, ನಂಗೆ ಗೊತ್ತಿಲ್ಲ ಹೆಸರು ಮಾತ್ರ ಒಂದು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಎಲ್ಲ ನೋಡಿಬಿಟ್ಟು ನಂಗೆ ಮನಸ್ಸಿಗೆ ಬಂದಿದ್ದೆಲ್ಲ ಆರ್ಡ್ರ್ ಮಾಡ್ತಿರ್ತೀನಿ. ಸೊ ಇದರಿಂದ ನಮ್ಗೆ ಏನು ಬೇಕಲ್ಲ ನಾವು ಇಲ್ಲೇ ಆರ್ಡ್ರ್ ಮಾಡಬೇಕು. ಇವಾಗ ನೋಡ್ರಿ ಮತ್ತೊಂದು ಬಂದು ನೋಡ್ರಿ ಅಲ್ಲಿ ಮ್ಯೂಸಿಕ್ ಬಂತಲ್ಲ. ಮ್ಯೂಸಿಕ್ ಬಂದ ತಕ್ಷಣ ಈ ಥರ ಬರ್ತೈತೆ ನೋಡ್ರಿ. ಎಷ್ಟು ಭಾರಿ ಅಲ್ರಿ. ಇಲ್ಲಿ ನೋಡ್ರಿ ಈಗ ಚಿಕ್ಕ ಪ್ಲೇಟು, ಚಿಕ್ಕ ಊಟ. ಬಟ್ ನೋಡೋಕೆ ಮಾತ್ರ ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ಇಲ್ಲೆಲ್ಲ ನೋಡ್ರಿ ಇಷ್ಟೆಲ್ಲ ಡಿಫ್ರೆಂಟ್ ಇರುವಂಥ ಫುಡ್ ನೋಡ್ರಿ. ಈಗ ಇವೆಲ್ಲ ಕೆಳಗಡೆ ರೈಸು, ಮೇಲ್ಗಡೆ ಒಂದೊಂದು ಡಿಫ್ರೆಂಟ್ ಫ್ಲೇವರ್ ಇರುವಂಥ ಮೀಟು. ಯಾವುದಾದ್ರು ಮೀಟ್ ಇರ್ತೈತಿ ರೀ. ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಬೀಫು, ಇನ್ನೂ ಬೇರೆ ಏನು ಬೇಕಾದ್ರೆ ಇರ್ತೈತೆ ವೆರೈಟಿ ಮೀಟು. ಇಲ್ಲಿ ನೋಡ್ರಿ ಇವೆಲ್ಲ ಕೆಚಪ್ ಥರ ಎಷ್ಟರ ಅವ ನೋಡ್ರಿ. ಇದೇನು ಟೇಬಲ್ಸ್ ಇರ್ತಾವಲ್ಲ ರೀ, ಎಲ್ಲ ಟೇಬಲ್ಸ್ ಅಕ್ಕಪಕ್ಕ ಎಲ್ಲ ಇದೇ ಥರ ಹೋಗ್ತಿರ್ತಾವ. ಯಾರಿಗೆ ಏನು ಬೇಕಲ್ಲ ಅದು ನಾವು ತೊಗೋಬೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವಾಗ ನಾವು ಇದೇನು ಐತಲ್ಲ ಇದು ಪ್ಯಾಡ್, ನಾನು ಇದು ರಿಮೂವ್ ಮಾಡ್ಕೋಬೋದು. ಇವಾಗ ನೋಡ್ರಿ ಇದೇನು ಪ್ಯಾಡ್ ಐತಲ್ಲ ಈ ಪ್ಯಾಡಿಂದ ನನಗೆ ಏನು ಬೇಕಲ್ಲ ನಾನು ಆರ್ಡ್ರ್ ಮಾಡ್ತೀನಿ. ಆರ್ಡ್ರ್ ಮಾಡಿದ್ದೆಲ್ಲ ನನಗೆ ಈ ಪ್ಲೇಸಿಂದ ಬರುತ್ತಾ. ಓಕೆ, ಸೊ ಇದೆಲ್ಲ ನಾನು ಐಪ್ಯಾಡಿಂದ ಆರ್ಡರ್ ಮಾಡಿರೋದು ಬರುತ್ತಾ. ಇಲ್ಲ ನನಗೆ ಇಲ್ಲಿಂದ ಏನಾದರೂ ಬೇಕಂದರೆ ನಾವು ಇಲ್ಲಿಂದ ತೊಗೊಂಡ್ಬಿಟ್ಟು ಈ ಥರ ಇಲ್ಲಿ ನನ್ನ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡ್ಬೋದು.
ಬಟ್ ಇದು ಲಾಸ್ಟಿಗೆ ಕೌಂಟ್ ಮಾಡ್ತಾರೆ. ನಾವು ಏನೇನು ತೊಗೊಂಡಿರ್ತೀವಲ್ಲ ಅದು ಏನೇನು ತೊಗೊಂಡಿದ್ದೆಲ್ಲ ಅದ್ರ ತಕ್ಕಂಗೆ ದುಡ್ಡೆಲ್ಲ ಎಕ್ಸ್ಟ್ರಾ ಕೌಂಟ್ ಆಗುತ್ತೆ. ಇದು ಮಾತ್ರ ಇಲ್ಲಿ ಐಪ್ಯಾಡಲ್ಲೇ ಕೌಂಟ್ ಆಗಿರುತ್ತೆ. ನಾವು ಇಲ್ಲಿ ಏನೇ ಒಂದು ತೊಗೊಂಡಿದ್ದು ಇಲ್ಲಿ ಬರ್ತೈತಿ. ಇನ್ನೂ ಏನಾರು ಬರೋಕತ್ತೇನಿಲ್ಲ ರೀ, ಇನ್ನೂ ಬರೋಕತ್ತಿಲ್ಲ, ಇನ್ನೂ ಆರ್ಡ್ರ್ ಮಾಡಿದ್ವಿ, ಅದನ್ನು ತೋರಿಸ್ತೀನಿ. ಇಲ್ಲೆಲ್ಲ ಈ ಥರ ಬರ್ತೈತಿ. ಇಲ್ಲಿಂದ ನಾವೇ ಸೆಲ್ಫ್ ತೊಗೊಂಡು ನಮ್ಮ ಟೇಬಲ್ ಮೇಲೆ ಈ ಥರ ಇಟ್ಕೋಬೇಕು. ಒಂದಕ್ಕಿಂತ ಒಂದು ಊಟ ಕತರ್ನ ಕಾಣಕತ್ತೈತಿ. ಇಲ್ಲಿ ನೋಡ್ರಿ ಒಂದಕ್ಕಿಂತ ಒಂದು ಫುಡ್ ಯಾವ ಥರ ಕಾಣಕತ್ತೈತಿ. ಇವೆಲ್ಲ ಜಪಾನೀಸ್ ಫುಡ್ ನೋಡ್ರಿ. ಮತ್ತು ಎಲ್ಲದಕ್ಕೂ ಈಗ ಹಿಂಗೆ ರೈಸು ಮತ್ತು ಮೀಟ್ ಇರ್ತೈತಿ. ಇದು ಒಂದು ಐಸ್ ಕ್ರೀಮು ಮತ್ತು ಮ್ಯಾಂಗೋ. ಆಮೇಲೆ ಈಗ ಇದೊಂದು ಯಾವುದೋ ಫುಡ್ ಐತಿ ನೋಡ್ರಿ, ಇದ್ರ ಹೆಸರೇನು ಗೊತ್ತಿಲ್ಲ ನನಗೆ. ರೈಸ್ ಐತಿ, ಅದ್ರ ಮಧ್ಯೆ ಕುಕ್ಕುಂಬರ್ ಇರ್ಬೋದು. ಈಗ ಇದನ್ನು ಸಹಿತ ಕೆಳಗಡೆ ರೈಸ್ ಇರ್ತೈತಿ, ಮೇಲ್ಗಡೆ ಮಾತ್ರ ಈ ಥರ ಮೀಟು. ಈಗ ಇದನ್ನು ಸಹಿತ ನೋಡ್ರಿ ಏನು ಭಾರಿ ಕಾಣ್ತೈತಿ ರೀ. ಒಂದ್ರಕ್ಕಿಂತ ಒಂದು ಕತರ್ನಕವ. ಇದು ಅಲ್ಲದೆ ಇಲ್ಲೂ ಸಹಿತ ನೋಡ್ರಿ. ಈಗ ಇದನ್ನು ಏನು ಭಾರಿ ಕಾಣ್ತೈತಿ ನೋಡ್ರಿ, ಏನು ಕತರ್ನಕವ ನೋಡ್ರಿ. ಇದು ಈಗ ಈ ಥರ ಹಿಂಗೆ ಬರ್ತಿರ್ತೈತಿ. ಇದು ಹಿಂಗೆ ಟ್ರೈನ್ ಬೋಗಿ ಬಂದಂಗೆ. ಸೊ ಇದು ಎಲ್ಲ ಟೇಬಲ್ ಇರ್ತೈತಲ್ಲ, ಅದ್ರ ಪಕ್ಕಕ್ಕೆ ಹಿಂಗೆ ಹೋಗ್ತಿರ್ತಾವ. ನಮಗೆ ಏನು ಬೇಕಲ್ಲ ಅದನ್ನೆಲ್ಲ ತೊಗೋಬೋದು, ಯಾವುದೇದು ಇರುತ್ತಲ್ಲ. ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದೆಲ್ಲ ನಮಗೆ ಇಲ್ಲಿ ಬಂದು ನಿಂದಿರ್ತೈತಿ. ಇದು ಮಾತ್ರ ನಾವು ಆರ್ಡ್ರ್ ಮಾಡ್ದೇನೆ ನಮಗೆ ಬೇಕಾಗಿರೋದೆಲ್ಲ ಇಲ್ಲೇ ತೊಗೊಂಡು ಇಲ್ಲಿ ಇಟ್ಕೋಬೋದು. ಬಟ್ ಇವೇನು ಫುಡ್ ಅವಲ್ಲ ಇವೆಲ್ಲ ನಾವು ಬರೀ ಆರ್ಡ್ರ್ ಮಾಡಿದ್ದು, ಇದರಿಂದ ಆರ್ಡ್ರ್ ಮಾಡಿರೋದು. ನೋಡಿರಿ ಈ ಥರ ಐತಿ ಊಟ. ಒಂದಕ್ಕಿಂತ ಒಂದು ಭಾರಿ ಕಾಣಾಗದೈತಿ. ಇವಾಗ ಶುರು ಮಾಡೇ ಬಿಡ್ತೀನಿ ತಡ್ರಿ. ನಾನು ಫಸ್ಟ್ ಯಾವ್ದು ತಿನ್ಬೇಕು ರೀ ಒಂದು ಅರ್ಥ ಆಗ್ತಿಲ್ಲ. ಒಂದಕ್ಕಿಂತ ಒಂದು ಖತರ್ನಾಗ ಕಾಣಕತ್ತವ. ಓಕೆ, ಇದು ಈ ಥರ ಚಾಪ್ಸ್ಟಿಕ್ ಇರ್ತೈತಿ. ಇವ್ರು ಜಪಾನೀಸ್ ಫುಡಲ್ಲೂ ಸಹಿತ ನಾವು ಈ ಥರ ಚಾಪ್ಸ್ಟಿಕ್ ಯೂಸ್ ಮಾಡಿ ತಿನ್ಬೇಕಾಗುತ್ತಾ. ಸೊ ಜಪಾನೀಸು, ಚೈನೀಸು, ಕೊರಿಯನ್ ಫುಡು ಮತ್ತು ಇನ್ನು ವಿಯೆಟ್ನಾಮಲ್ಲೂ ಸಹಿತ ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಓಕೆ, ಇವಾಗ ಶುರು ಮಾಡಮ್ಮ. ಫಸ್ಟು ಇದರಿಂದ ಶುರು ಮಾಡ್ತೀನಿ. ಏನಪ್ಪ ಹಿಂಗೆ ಓಪನ್ ಆಯ್ತಲ್ಲ. ಈಗ ನೋಡ್ರಿ ಇದು ಈ ಥರ ಕಾಣ್ತೈತಿ. ಇದೇನು ಹೊರಗಡೆ ಲೇಯರ್ ಐತಲ್ರಿ, ಅದು ಸಮುದ್ರದ್ದು ಒಂಥರ ಎದ್ರದ್ದು ಇರ್ಬೋದನ್ನು ಗೊತ್ತಿಲ್ಲ. ಫ್ಲೇವರ್ ಅದು ಬೇರೆ ಥರ ಐತಿ. ಸೀ ಫುಡ್ ಅಂತಾರಲ್ಲ ಅದ್ರದ್ದು ಐತಿ. ಒಳಗಡೆ ರೈಸು ಅದು ಒಂಥರ ಕೋಲ್ಡ್ ಇದ್ದಂಗೆ ಐತಿ. ಮಧ್ಯ ಕುಕ್ಕುಂಬರ್ ಐತಿ. ಓಕೆ, ಡಿಫ್ರೆಂಟ್ ಐತೆ ಟೇಸ್ಟು. ಈ ಫುಡ್ ಮಾತ್ರ ಚೆನ್ನಾಗೈತಿ. ನೆಕ್ಸ್ಟ್ ಇವಾಗ ಮ್ಯಾಂಗೋ ತಿಂದು ನೋಡ್ತೀನಿ. ಇದು ಮ್ಯಾಂಗೋ, ಇದು ಫ್ರಿಜ್ಜಿನಾಗ ಇಟ್ಟು ತಂದು ಕೊಟ್ರೆ ಇದು ಫುಲ್ ಕೋಲ್ಡ್ ಐತಿ. ಫುಲ್ ಐಸ್ ಇದ್ದಂಗೆ ಐತಿ. ನೆಕ್ಸ್ಟು ಇವಾಗ ಇದು ತಿಂದು ನೋಡ್ತೀನಿ ರೀ. ಇದು ನೋಡ್ರಿ ಯಾವ ಥರ ಕಾಣ್ತೈತಿ. ಇಲ್ಲಿ ನೋಡ್ರಿ ಏನು ಭಾರಿ ಕಾಣ್ತೈತಿ ನೋಡ್ರಿ. ಜಪಾನೀಸ್ ಫುಡ್ ಸಹಿತ ಮಸ್ತ್ ಇರ್ತಾವ. ಬಟ್ ಇವ್ರದ್ದೇನು ಹಿಂಗೆ ಮಸಾಲ ಕರಿ ಈ ಥರ ಏನೂ ಇರೋಲ್ಲ. ಬಟ್ ಇದು ಏನೀಗ ಒಂಥರ ಹಸಿ ಇದ್ದಂಗೆ ಇರ್ತೈತಿ. ಇದು ನೋಡ್ರಿ ಈ ಥರ ಐತಿ. ಇವಾಗ ಇದು ತಿಂದು ನೋಡ್ತೀನಿ. ಏನೋ ಮರ ಇದು ಮ್ಯಾಗ ಬಾಲ್ ಇದ್ದಂಗೆ ಇದ್ದಿದ್ದೈತಲ್ಲ, ಒಂಥರ ತಿನ್ನಂಗೆಲ್ಲ ಹಂಗೆ ಟಪ್ ಅನ್ನಕತ್ತೈತಿ ಬಾಯಾಗ. ಡಿಫ್ರೆಂಟ್ ಐತ್ರಿ ಫುಡ್ಡು. ಬಟ್ ಇದು ಯಾವ ಅಡುಗೆ ಅವಲ್ರಿ, ಯಾವ ಬಿಸಿದಲ್ಲ, ಎಲ್ಲನೂ ಸಹಿತ ಕೋಲ್ಡೇ ಅವ. ಓಕೆ, ಚೆನ್ನಾಗೈತೆ ನೋಡ್ರಿ ಇದು ಊಟ. ಇವಾಗ ಇದು ತಿಂದು ನೋಡ್ತೀನಿ ರೀ. ಇದು ಈ ಥರ ಕಾಣ್ತೈತಿ. ಮೇಲ್ಗಡೆ ಚೀಸು, ಮೀಟ್ ಮೇಲೆ ಇದೆ ಒಂದು ಯಾವುದೋ ಒಂದು ರಸ ಹಾಕ್ಯಾರ. ಕೆಳಗಡೆ ರೈಸ್ ಐತಿ. ಓಕೆ, ಸೊ ಜಪಾನೀಸ್ ಫುಡ್ ಎಲ್ಲ ಯಾವುದೇ ಫುಡ್ ಇದ್ರೂ ಸಹಿತ ಈ ಥರ ಒಂದು ರೈಸ್ ಇರ್ತೈತೆ ಅನಿಸುತ್ತೆ ಮೇ ಬಿ. ಇದು ತಿಂದು ನೋಡಮ್ಮ. ಇದು ಒಂದೇ ಸರಿ ಹಾಕೋಬೇಕ್ರಿ ಬಾಯಾಗ, ಹೆಂಗೆ ತಿನ್ಬೇಕೇನೋ ಗೊತ್ತಿಲ್ಲ. ಓಕೆ, ಈ ಥರ ಹಿಡ್ಕೋತೀನಿ ಚಾಪ್ಸ್ಟಿಕ್ಕಿಂದ. ಓಕೆ, ಏನು ಮೀಟ್ ಐತಲ್ಲ, ಮೀಟ್ ಟೇಸ್ಟ್ ಚೆನ್ನಾಗೈತಿ. ಫುಲ್ಲು ಚೀಸ್ ಐತಿ. ಇದು ಯಾವುದಿದೆ ರಸ ನನಗಂತೂ ಅರ್ಥ ಆಗಲಿಲ್ಲ. ಬಟ್ ರೈಸ್ ಮಾತ್ರ ಯಾವುದೇ ಒಂದು ಇಲ್ಲ. ಅಡುಗೆ ತಿಂದು ನೋಡಕತ್ತೀನಲ್ಲ ರೀ, ಎಲ್ಲನೂ ಸಹಿತ ಬರೀ ಕೋಲ್ಡ್ ಐತಿ, ಬಿಸಿ ಅನ್ನೋದೇ ಇಲ್ಲ ರೈಸು. ಏನು ಜಪನೀಸ್ ಫುಡ್ ಹಿಂಗೆ ಇರ್ತೈತೇನೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ರೀ, ಒಂದು 2-3 ಸಾರಿ ತಿಂದಿದ್ದೀನಿ. ಬಟ್ ಅದು ಬೇರೆ ಸೀ ಫುಡ್ ತಿಂದಿದೆ ಜಪನೀಸ್ದು. ಬಟ್ ಇದು ಈ ಥರದ್ದು ಫುಡ್ ಇದು ಮೇ ಬಿ ಫಸ್ಟ್ ಟೈಮ್ ತಿಂತಿರ್ಬೋದು, ನನ್ನ ಅಷ್ಟು ನೆನಪಿಲ್ಲ. ಜಪಾನ್ ಮಾತ್ರ ನೋಡೋಕೆ ಭಾರಿ ಕಾಣತೈತಿ. ನಾನು ಇನ್ನೂ ಟ್ರಾವೆಲ್ ಮಾಡಿಲ್ಲ, ಜಪಾನಿಗೂ ಟ್ರಾವೆಲ್ ಮಾಡ್ಬೇಕಂತ ಐತಿ. ಬಟ್ ಇವಾಗ ಜಪಾನೀಸ್ ಫುಡ್ ತಿನ್ನಕತ್ತೀನಲ್ಲ, ನನಗೂ ಅಷ್ಟು ಗೊತ್ತಿರಲ್ಲ ರೀ. ಯಾಕಂದ್ರೆ ನಾವು ಬರೀ ಜಪಾನೀಸ್ ರೆಸ್ಟೋರೆಂಟಿಗೆ ಬಂದುಬಿಟ್ಟು ಕೆಲವೊಂದು ಫುಡ್ ಆರ್ಡರ್ ಮಾಡಿ ತಿಂತೀವಲ್ಲ. ಸೊ ಆ್ಯಕ್ಚುಲ್ ಜಪಾನಾಗ ಯಾವ ಫುಡ್ ಫೇಮಸ್ ಇರ್ತದೆ ನನಗೆ ಗೊತ್ತಿಲ್ಲ. ಇಲ್ಲ ಆರ್ಡರ್ ನಮಗೆ ಮನಸ್ಸಿಗೆ ಬಂದಿರೋದು ಮಾಡಿರ್ತೀನಿ, ಅದು ಫೋಟೋ ನೋಡಿ ಮಾಡಿರ್ತೀನಲ್ಲ. ಸೊ ನನಗೆ ಅಷ್ಟು ಐಡಿಯಾ ಇರೋಲ್ಲ.
ಯಾವುದು ಭಾರಿ ಬೆಸ್ಟ್ ಅಂತ. ಬಟ್ ಇಲ್ಲಿಂದ ಏನು ಫುಡ್ ಆರ್ಡರ್ ಮಾಡಿದ್ರಲ್ಲ ಎಲ್ಲ ಓಕೆ, ಚೆನ್ನಾಗೈತಿ. ಇದು ಬಂದ್ಬಿಟ್ಟು ನೂಡಲ್ಸ್ ರೀ. ನೂಡಲ್ಸ್ ನೋಡ್ರಿ ಯಾವ ಥರ ಕಾಣ್ತೈತಿ. ಇದು ಯಾವುದೋ ಫುಡ್ ನನಗೆ ಸ್ಪೈಸಿ ಅನಿಸ್ಲಿಲ್ಲ. ಅದಕ್ಕೆ ಇಲ್ಲೇನೀಗ ಈ ಥರ ಹೋಗ್ತಿರ್ತೈತಲ್ಲ, ಇಲ್ಲಿ ಸ್ಪೈಸಿ ಪೌಡ್ರ್ ಇಟ್ಟಿರ್ತಾರೆ, ಅದು ತೊಗೊಂಬಿಟ್ಟಿಗ ಈ ಥರ ಹಾಕೊಂಡ್ಬಿಟ್ಟು ನೋಡ್ರಿ. ಮೊದಲೇ ನನಗೆ ಖಾರ ಅಂದ್ರೆ ಭಾಳ ಇಷ್ಟ. ಈ ಥರ ಅದು ಏನಾರು ನಾನ್ ವೆಜ್ ಫುಡ್ ತಿಂತಿರ್ತೀವಲ್ಲ, ಖಾರ ಇದ್ದಷ್ಟು ಭಾರಿ ಮಜಾ ಇರ್ತೈತಲ್ಲ. ಸೊ ಅದಕ್ಕೆ ಇವಾಗ ಇದು ಒಂದು ಮಿರ್ಚಿ ಪೌಡ್ರ್ ಹಾಕ್ಕೊಂಡು ಇವಾಗ ಟ್ರೈ ಮಾಡಿ ನೋಡೇ ಬಿಡ್ತೇನೆ. ಏನು ಇದು ಭಾಳ ಡಿಫ್ರೆಂಟ್ ಐತಿ. ಇದು ಯಾವ ನೂಡಲ್ಸ್ ಏನೋ ಸುಮ್ಮನೆ ಅದು ನೋಡಿಬಿಟ್ಟು ಆರ್ಡರ್ ಮಾಡಿ ಫೋಟೋ ನೋಡಿ ಟೇಸ್ಟ್ ಮಾತ್ರ ಹೆಂಗಿರ್ತೈತೋ ಏನು ಸುದ್ದಿ ನೋಡ್ರಿ. ಈಗ ಬಿಸಿ ಐತಲ್ಲ, ಹಾಂ ಇದೊಂದು ಬಿಸಿ ಐತೆ ನೋಡ್ರಿ. ಓಕೆ, ಇದು ಬಿಸಿ ಆಗಿರೋಂಥದ್ದು ನೂಡಲ್ಸು. ಆಮೇಲೆ ಇದು ಸ್ಪೈಸಿ. ಸೊ ನನಗೆ ಇದು ಬೆಸ್ಟ್ ಐತೆ ನೋಡ್ರಿ. ಒಂದಕ್ಕಿಂತ ಒಂದು ಊಟ ಭಾಳ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಅವ. ಆದರೂ ಓಕೆ, ಜಪಾನೀಸ್ ಫುಡ್ ಒಂಥರ ಡಿಫ್ರೆಂಟ್ ಐತ್ರಿ. ಇದೊಂಥರ ನಾನು ಕೈಯಿಂದ ತಿಂತೀನಿ ರೀ, ಚಾಪ್ಸ್ಟಿಕ್ ಏನು ಬೇಕಾಗಿಲ್ಲ. ಇದು ಐತಲ್ಲ, ಇದು ಫಿಶ್ ಈ ಥರ ಕಾಣ್ತೈತಿ. ಏನು ಸ್ವಲ್ಪ ಫುಲ್ ಸ್ಪೈಸಿ ಇರೋ ಫಿಶ್ ಐತೋ ಏನು ಸುದ್ದಿ. ಬಟ್ ಈಗ ಹೆಂಗೆ ಮಾಡಿರ್ತಾರೆ ನೋಡಿ, ಈಗ ಡೆಕೋರೇಷನ್ ಇದಕ್ಕೂ ಸಹಿತ ರೈಸು ಫಿಶ್ಶು. ಇದೇನು ವೈಟ್ ಕಲರ್ ಏನೈತೆ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಮಾತ್ರ ಇದು ಆನಿಯನ್ ಏನೋ ಐತಿ. ಓಕೆ, ತಪ್ಪಲದ ಈರುಳ್ಳಿ. ಇದು ಕೆಳಗಡೆದು ಸೀ ಫುಡ್ದು ಏನೋ ಐತ್ರಿ, ಅದು ನಂಗೆ ಗೊತ್ತಿಲ್ಲ. ಸಮುದ್ರ ಒಳಗಡೆ ಏನೋ ಇರ್ತಕ್ಕಂಥದ್ದು. ಓಕೆ, ತಿಂದು ನೋಡಮ್ಮ. ಒಂದೇ ಸರ ಬಾಯಿ ಹಾಕೊಂಡ್ಬಿಡ್ತೀನಿ. ಓಕೆ, ಭಾರಿ ವಿಚಿತ್ರ ರೀ ಜಪಾನೀಸ್ ಫುಡು. ನಾನು ಜಪಾನಿಗೆ ಟ್ರಾವೆಲ್ ಮಾಡೋಕ್ಕೆ ಹೋಗ್ತೀನಿ, ಬಟ್ ಅಲ್ಲಿ ಹೋದಲ್ಲಿ ಇಂಡಿಯನ್ ರೆಸ್ಟೋರೆಂಟು, ಚೈನೀಸ್ ರೆಸ್ಟೋರೆಂಟು, ಕೊರಿಯನ್ ರೆಸ್ಟೋರೆಂಟ್ನಾಗೆ ಊಟ ಮಾಡ್ತೀನಿ ನಾನು. ಜಪಾನೀಸ್ ಫುಡ್ ಸಾಕು ನೋಡಿ. ಯಪ್ಪ ಏನು ಮಾರಾಯ, ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತಿ ಜಪಾನೀಸ್ ಫುಡು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಇರ್ತದೆ ಅಂತ. ಯಾಕಂದರೆ ನಾನು ಜಪಾನೀಸ್ ಫುಡು ಸೀ ಫುಡ್ ತಿಂದಿದ್ದೆ, ಅದು ಭಾಳ ಡಿಫ್ರೆಂಟ್ ಇತ್ತು. ಅದರಲ್ಲೂ ವೆರೈಟಿ ಹುಳ ಇರ್ತೈತಲ್ಲ, ಆ ಹುಳದ್ದು ಏನೇನೋ ಹಾಕಿ ಮಾಡಿಡಿದ್ರು, ಸ್ಪೈಸಿ ಎಲ್ಲ ಮಸಾಲ ಹಾಕಿಬಿಟ್ಟು. ಬಟ್ ಅದೆಲ್ಲ ಫೈನ್ ಚೆನ್ನಾಗಿತ್ತು. ಬಟ್ ಇದು ಎಲ್ಲ ಒಂಥರ ಭಾಳ ಡಿಫ್ರೆಂಟ್ ಐತಿ, ಏನೋ ಒಂಥರ ರಾ ಫುಡ್ ಇದ್ದಂಗೆ ಐತಿ. ಓಕೆ ರೀ, ಇವಾಗ ಚಿಕನ್ ಟ್ರೈ ಮಾಡಿ ನೋಡ್ತೀನಿ ರೀ. ಇದು ನೋಡಿರಿ, ಇದು ಚಿಕನ್. ಇದೇನು ಸ್ವಲ್ಪ ರೋಸ್ಟ್ ಮಾಡ್ಯಾರ, ಫುಲ್ಲು ರೋಸ್ಟ್ ಮಾಡಿಲ್ಲ ಅನ್ಸುತ್ತಾ. ರಾ ಇದ್ದಂಗೆ ಐತಿ, ಅರ್ಧಂಬರ್ಧ ಹಿಂಗೇನೋ ಬಿಸಿ ಮಾಡಿಕೊಟ್ಟಿರ್ತಾರಲ್ರಿ ಹಂಗೆ. ಫಸ್ಟು ಒಂದು ತುಸುನೇ ತಿಂದು ನೋಡ್ತೀನಿ, ಜಾಸ್ತಿ ಏನು ತಿನ್ನೋಕೆ ಹೋಗಲ್ಲ. ಇದು ನೋಡ್ರಿ ಈ ಥರ ಕಾಣ್ತೈತಿ. ಓಕೆ, ಅರ್ಧಂಬರ್ಧಂ ರೋಸ್ಟ್ ಮಾಡ್ಯಾರ ಗೊತ್ತಿಲ್ಲ ರೀ. ಓಕೆ, ಮೊದಲು ಆಯಿಲ್ ಸ್ಪೈಸಿ ಪೌಡ್ರ್ ತೊಗೊಂಡ್ಬಿಡ್ತೀನಿ ತಡ್ರಿಪ್ಪ. ಈ ಥರ ಸ್ಪೈಸಿ ಪೌಡ್ರ್ ಕೊಡ್ತಿರ್ತಾರೆ ಸದ್ಯ ನಮ್ಮಂಥವ್ರಿಗೆ. ನಾನು ಇದು ಸ್ಪೈಸಿ ಹಾಕೊಂಡೇ ತಿಂತೀನಿ, ಏನೇ ಒಂದು ಊಟ ಮಾಡ್ಬೇಕಂದ್ರೂ ಸಹಿತ. ಇವ್ರದ್ದು ಫುಡ್ ಸ್ಪೈಸಿ ಇರೋಲ್ಲ. ಇದು ಶ್ರಿಂಪು, ಆವಾಗಲೇ ನಾನು ಆರ್ಡ್ರ್ ಮಾಡಿರೋಂಥದ್ದು. ಇಲ್ಲಿ ನೋಡಿರಿ, ಇದೇನು ರಾ ಇತ್ತು ಏನಾಯಿತು, ಬಿಸಿರು ಐತೆ ಅಲ್ರಿ, ಬಿಸಿನೂ ಇಲ್ಲ ಅನ್ಸುತ್ತಾ. ಮೇಲ್ಗಡೆ ಚೀಸ್ ಹಾಕ್ಯಾರ, ಮೇಲ್ಗಡೆ ಏನು ಪಾಪಡ್ ಇದ್ದಂಗೆ ಅದೇನೋ ಕುರುಮ್ ಇರೋಂಥದ್ದು ಐತಿ. ಇದು
ಇದು ಕ್ರಂಚಿ ಐತಿ. ಓಕೆ, ತಿಂದು ನೋಡ್ತೀನಿ ಇದನ್ನು ಸಹಿತ. ನೋಡ್ರಿ ಇದು ಹಿಂಗೈತಿ, ತಿಂದು ನೋಡ್ತೀನಿ ಈಗ. ತಡ್ರಿ, ಓ ಮಾರ, ಇದು ಹೆಂಗೆ ತಿನ್ಬೇಕು? ಮೊದಲು ರೈಸ್ ತಿಂದ್ಬಿಡ್ತೀನಿ ರೀ. ಓಕೆ, ಇದು ಏನು ಹಾಗಲಕಾಯಿ ಐತ್ರಿ ಇದು? ಅವಲ್ಲಪ್ಪ, ಇದು ಹಾಗಲಕಾಯಿನೇ ಇರ್ಬೋದು, ಏನೋ ಒಂದು ಐತಿ. ತಿಂದು ನೋಡ್ತೇನೆ ಇದನ್ನು. ಇದೇನು ಅಷ್ಟು ಕುದಿಸಾರ ಏನು ಮಾಡ್ರಿ ನಾವು? ಬ್ಯಾಗ್ ಹಾಕೊಂಡ ತಕ್ಷಣ ವೆಜಿಟೇಬಲ್ ಫುಲ್ ಮೆಲ್ಟ್ ಆಗಿ ಹೋಗ್ಬಿಡ್ತು. ನನಗೆ ಅರ್ಥನೇ ಆಗಲಿಲ್ಲ ಅದು ಯಾವ ವೆಜಿಟೇಬಲ್ ಐತೆ ಅನ್ನೋದು. ಆದರೂ ಓಕೆ ರೀ, ಈ ಥರ ಕಾಣ್ತೈತೆ ನೋಡ್ರಿ ಜಪನೀಸ್ ಫುಡ್. ಇವಾಗ ನಮ್ಗೆ ಊಟ ಆದಮೇಲೆ ನೀರು ಕುಡಿಯೋ ಅಭ್ಯಾಸ ಇರ್ತೈತಲ್ರಿ, ಅದಕ್ಕೆ ಇವಾಗ ನೋಡ್ರಿ ಇಲ್ಲಿ ಎಲ್ಲೂ ಟೇಬಲ್ ಮೇಲೆ ನಮಗೆ ಗ್ಲಾಸ್ ಕಾಣಲಾಗೈತಿ. ಬಟ್ ಗ್ಲಾಸ್ ಅವರು ಇಲ್ಲಿ ಮೇಲ್ಗಡೆ ಇಟ್ಟಿರ್ತಾರೆ. ಈ ಥರ ನಾವು ಗ್ಲಾಸ್ ತೊಗೋಬೇಕು. ಗ್ಲಾಸ್ ತೊಗೊಂಡು ಇಲ್ಲಿ ಟೇಬಲ್ ಮೇಲೆ ಎಲ್ಲೂ ನೀರೇ ಇಲ್ಲ. ಬಟ್ ಹೆಂಗೆ ತೊಗೋಬೇಕಂದ್ರೆ ನೀರು ಇಲ್ಲಿ ನೋಡ್ರಿ, ಈಗ ಇದು ಹಾಟ್ ವಾಟರ್ ಕೊಡ್ತೈತಿ ಮತ್ತು ಆಮೇಲೆ ನಾರ್ಮಲ್ ವಾಟರ್ ಕೊಡ್ತೈತಿ. ಯಾವ ಕಡೆ ಹಾಟ್ ಐತ್ರಿ ಇದು ಗೊತ್ತಿಲ್ಲ, ಟ್ರೈ ಮಾಡಿ ನೋಡಮ್ಮ. ಇಲ್ಲಿ ನೋಡ್ರಿ, ಈಗ ಏನು ಸಿಸ್ಟಮ್ ಐತ್ರಿ ಇಲ್ಲಿ. ಇದು ಬಿಸಿ ನೀರು ರೀ ಫುಲ್ಲು. ಈಗ ನೋಡ್ರಿ, ಈ ಕಡೆ ಈ ಥರ ರೊಟೇಟ್ ಮಾಡಿ ನೋಡ್ತೇವೆ ನೋಡ್ರ. ಈ ಥರ ರೊಟೇಟ್ ಮಾಡಿದ್ರೆ ಈಗ ಫುಲ್ಲು ಬಿಸಿ ನೀರು ಐತ್ರಿ, ಕುಡಿಯೋಕೆ ಕಷ್ಟ ಆಗುತ್ತೆ. ಫುಲ್ಲು ಬಿಸಿ ಬಿಸಿ ನೀರು. ಹಾಂ, ಇವಾಗ ನೀರು ಕುಡ್ದ ಸಮಾಧಾನ ಆಗತೈತಿ. ನನಗೆ ಇಷ್ಟು ಫುಡಲ್ಲಿ ಜಾಸ್ತಿ ಇಷ್ಟ ಆಗಿದ್ದಂತಂದರೆ ಇದು ನೂಡಲ್ಸು. ಅದರಲ್ಲೂ ಸಹಿತ ಇದೇನಿದು ಸ್ಪೈಸಿ ಪೌಡರ್ ಐತಲ್ಲ, ಇದು ಹಾಕಿದಾಗ ಈ ನೂಡಲ್ಸ್ ಫ್ಲೇವರೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು. ಅದಾದಮೇಲೆ ನೆಕ್ಸ್ಟು ಈ ಫುಡ್ ಐತಲ್ಲ, ಇದು ಓಕೆ, ಇದು ಚೆನ್ನಾಗಿತ್ತು. ಇದಾದಮೇಲೆ ಇದೇನು ಮ್ಯಾಂಗೋ ಇತ್ತಲ್ಲ, ಅದು ಒಂದು ಸ್ವಲ್ಪ ಚೆನ್ನಾಗಿತ್ತು. ಬೇರೆ ಇನ್ನೂ ಯಾವುದಾದೋ ಫುಡ್ ಇದು ಅದೆಲ್ಲ ಓಕೆ ನೋಡ್ರಿ. ಆದರೂ ಸಹಿತ ಜಪನೀಸ್ ಫುಡು ಒಂಥರ ಚೆನ್ನಾಗಿತ್ತು. ಓಕೆ, ಇವಾಗ ನಂದೆಲ್ಲ ಊಟ ಮಾಡೈತಲ್ರಿ. ಇವಾಗ ನಾ ಯಾವ ಥರ ಪೇ ಮಾಡ್ಬೇಕಂದ್ರೆ, ಇವಾಗ ನಾನು ಮುಂಚೆ ಇಲ್ಲಿ ಟ್ಯಾಬಿಂದ ಆರ್ಡರ್ ಮಾಡಿದ್ನಲ್ಲ, ಇವಾಗ ಇದು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಓಕೆನಾ ನೋನಾ ಅಂತ ತೋರಿಸೈತಿ. ನಾನು ಶೂ ಅಂತ ಇದು ಮಾಡ್ಬೇಕಂದ್ರೆ ಇದು ಎಸ್. ಇದು ಕ್ಲಿಕ್ ಮಾಡಿದ್ರೆ ಓಕೆ. ಇವಾಗ ಅಲ್ಲಿ ಬೆಲ್ಲಿನ ಸೌಂಡ್ ಬಂತು ಅವರಿಗೆ. ಸೊ ಇವಾಗ ಅವ್ರು ಬರ್ತಾರೆ. ಬಂದ ತಕ್ಷಣ ಎಷ್ಟು ದುಡ್ಡು ಐತಲ್ಲ ಅದಷ್ಟು ನಾವು ಪೇ ಮಾಡ್ಬೇಕು. ಹಾಂ ಆಯ್ತು, ಇವಾಗ ನೋಡ್ರಿ ಇವ್ರು ಬಂದರು. ಓಕೆ, ಇವಾಗ ನಾನು ಅವರಿಗೆ ಪೇ ಮಾಡ್ಬೇಕು. ಎಷ್ಟು ಅನ್ನೋದು ನೋಡಮ್ಮ. ಏನು ರೀ, ಏನೋ ಒಂದು ಮೊಬೈಲ್ ಹಿಡ್ಕೊಂಡಂಗೆ ಇಟ್ಕೊಂಡಾರ. ಎಷ್ಟು ಭಾರಿ ಐತೆ ನೋಡ್ರಿ ಇದು. ಏನು ರೀ ಭಾರಿ ಐತ್ರಿ ಮೊಬೈಲ್ ಅದು. ಎಷ್ಟೈತೆ ರೀ ಮಾಲಕ್ರೆ? ಓಕೆ, ಅವ್ರು ಏನೇನೋ ಕೌಂಟ್ ಮಾಡಕತ್ತಾರ, ಎಕ್ಸ್ಟ್ರಾ ಏನು ತೊಗೊಂಡಿವೋ ಬಿಟ್ಟಿವೋ ಅಂತೇಳಿ. ಏನೋ ಹೋಗ್ತಾರಂತ ಏನೋ ಕೇಳ್ಕೊಂಬರಕ್ಕೆ ಹೋದ್ರು, ನಂಗೆ ಗೊತ್ತಿಲ್ಲ ಎದಕ್ಕೆ ಹೋದ್ರಂತ ಅನ್ನೋದು. 1 ಮಿನಿಟ್ ಅಂದರು. ಓಕೆ, ಇದೇನೋ ಕಾರ್ಡ್ ತಂದರು, ಏನೋ ಸ್ಕ್ಯಾನ್ ಮಾಡ್ತಾರೆ, ಬಾರ್ ಕೋಡ್ ಐತೆ ಅದ್ರ ಮೇಲ್ಗಡೆ. ಇವಾಗ ಎಸ್ ಓಕೆ ಕನ್ಫರ್ಮ್ ಕೇಳ್ತಿದಾರ ಪೇ ಮಾಡ್ತೀರಂತ. ಓಕೆ, ಇವಾಗ ನಾ ಅಲ್ಲಿ ಹೋಗ್ಬಿಟ್ಟು ಪೇ ಮಾಡ್ಬೇಕಂತೆ. ಓಕೆ ಸಸ್ಯ, ಈ ಥರ ಕಾರ್ಡ್ ಕೊಟ್ಟಾರ. ಈ ಕಾರ್ಡಿಂದ ನಾನು ಇವಾಗ ಅಲ್ಲಿ ಹೋಗ್ಬಿಟ್ಟು ಪೇ ಮಾಡ್ಬೇಕು ನೋಡ್ರಿ. ಇವಾಗ ನೋಡ್ರಿ 118 RMB ಪೇ ಮಾಡಿದ್ರೆ ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹತ್ತಿರ 1300 ಇರ್ಬೋದು ನೋಡ್ರಿ.